ಶುರುವಾಗಿದೆ ಸರ್. ನಮಸ್ಕಾರ. ಬರ್ತಿಕಾ ನಾಮ್ ಗಾಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೆವ್ವಗಳ ಮಾತಿನಲ್ಲಿ ಅಪಘಾತದ ಕತೆ. ಇಂದಿನ ಸಂಚಿಕೆ ನಮಗೆ ಬಹಳ ಮುಖ್ಯ. ಇದರಲ್ಲಿ ತಪ್ಪಾಗಿ ಸಣ್ಣ, ದೊಡ್ಡ ಅಥವಾ ಮಧ್ಯಮ ಅಪಘಾತ ಸಂಭವಿಸಿದಲ್ಲಿ ನಾವು ತಿಳಿದುಕೊಳ್ಳಲು ಪ್ರಯತ್ನ ಪಡ್ತೇವೆ. 1 ಸೆಕೆಂಡ್. ಅದರ ನಂತರ ಯಾವ ವಿಷಯಗಳಿಗೆ ಗಮನ ಕೊಡಬೇಕು ಇದರ ಬಗ್ಗೆ ನಾವು ಇಂದು ಚರ್ಚಿಸ್ತಾ ಇದ್ದೇವೆ. ಮತ್ತು ದಿವಂಗತ ಶ್ರೀ ಜನಾರ್ದನ್ ಉಪಾಧ್ಯಾಯ ಜಿ ಇದಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಕ್ಷಮಿಸಿ, ಡಾಕ್ಟರ್ ಶ್ರೀ ಜನಾರ್ದನ್ ಉಪಾಧ್ಯಾಯ. ನಮ್ಮ ಇಂದಿನ ಅತಿಥಿಯನ್ನ ಭೇಟಿ ಮಾಡೋಣ. ಉಪಾಧ್ಯಾಯಿ ಅವರೇ, ಬನ್ನಿ ಬನ್ನಿ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ. ನೀವು ಯಾವ ರೀತಿ ವೈದ್ಯರು ಎಂದು ನಮ್ಮ ವೀಕ್ಷಕರಿಗೆ ಹೇಳಿ. ಹಿಂದಿ ಮತ್ತು ಉರ್ದು. ನಾವು ಹಿಂದಿ ಮತ್ತು ಉರ್ದುವಿನಲ್ಲಿ PhD ಮಾಡಿದ್ದೇವೆ. ಓ, ಕ್ಷಮಿಸಿ, ಹೇಳಿ. ಪರವಾಗಿಲ್ಲ, ದೊಡ್ಡ ಕಾರ್ಯಕ್ರಮಗಳಲ್ಲಿ ಇಂಥ ಸಣ್ಣ ತಪ್ಪು ನಡೀತಲೇ ಇರುತ್ತೆ. ನೀವು DDLG ಅಭಿಮಾನಿಯ? ಹಾಗಾದ್ರೆ ಸರ್, ಯಾರ ಅಪಘಾತ ಸಂಭವಿಸಿದೆ ಮತ್ತು ಹೇಗೆ? ಹೌದು, ಅಪಘಾತವು ನಮ್ಮೊಂದಿಗೆ ಸಂಭವಿಸಿದೆ. ಆಯಿತು. ನಾವು ಬಹಳ ಸಮಯದಿಂದ ಕಾರನ್ನ ಸರ್ವಿಸ್ ಮಾಡಿರಲಿಲ್ಲ. ನಾನು ಅದನ್ನ ಮಾಡುತ್ತೇನೆ ಎಂದು ಭಾವಿಸಿದೆ, ಆದರೆ ಜೀವನವು ಅವಕಾಶವನ್ನ ನೀಡಲಿಲ್ಲ. ಇದ್ದಕ್ಕಿದ್ದಂತೆ ಕಾರು ಹೃದಯಾಘಾತವಾಗಿ ಅಪಘಾತಕ್ಕೀಡಾಯಿತು. ಮತ್ತೆ ಅದರ ನಂತರ ಏನಾಯ್ತು ಅದಕ್ಕೆ ಹೋಯಿತು. ಅಲ್ಲ, ಕ್ಷಮಿಸಿ, ನನಗೆ ಅರ್ಥವಾಗ್ತಿಲ್ಲ. ನಿಮ್ಮ ಕಾರಿಗೆ ಹೃದಯಾಘಾತ ಆಯ್ತಾ? ಏನಾಯಿತು ಅಂತ ವಿವರಿಸ್ತೀರಾ? ಯಾವ ಥರ? ನಾವು ಲಕ್ನೋ ವಾರಣಾಸಿ ಮುಖ್ಯ ರಸ್ತೆಯಲ್ಲಿ ವಾರಣಾಸಿಗೆ ಹಿಂತಿರುಗ್ತಿದ್ವು. ಇದ್ದಕ್ಕಿದ್ದಂತೆ ವಾಹನದ ಹೃದಯದಿಂದ ಅಂದರೆ ಇಂಜಿನಿಂದ ಹೊಗೆ ಬರಲಾರಂಭಿಸಿತು. ಅತಿಯಾಗಿ ಚಾಲನೆಯಿಂದ ಕಾರಿನ ಇಂಜಿನ್ ಬಿಸಿಯಾಗಿರಬಹುದು ಎಂದು ಭಾವಿಸಿದ್ವಿ. ಆದ್ರೆ ನಾವು ಏನನ್ನು ಮಾಡಲು ಹೋಗುವ ಮೊದಲು ಮತ್ತು ಇಂಜಿನ್ ವಿಫಲವಾಯಿತು. ಸ್ಫೋಟದ ರಭಸಕ್ಕೆ ಚಾಲಕ ನಿಯಂತ್ರಣ ತಪ್ಪಿ ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿ ಆಯಿತು. ಆದ್ರೆ ನಾವು ಪ್ರಾಣ ಹೋಗಿರ್ಲಿಲ್ಲ, ನಾವು ಬದುಕಿದ್ವು. ಅಂದ್ರೆ ನೀವು ಬದುಕಿದ್ದೀರಾ? ಹಾಗಾದ್ರೆ ನೀವು ಇಲ್ಲಿ ಹೇಗೆ ತಲುಪಿದ್ದೀರಾ? ಅಂದ್ರೆ ನಾನು ಗಂಭೀರವಾಗಿ ಗಾಯಗೊಂಡಿದ್ದೆ. ಉಸಿರಾಟದ ಕಡಿಮೆಯಾಗಿತ್ತು, ಆದರೆ ನಿಂತಿರಲಿಲ್ಲ. ಹಾಗಾದ್ರೆ ಸರ್, ಅದು ಹೇಗೆ ಮತ್ತು ಯಾವಾಗ ನಿಂತಿತ್ತು? ತಾಳ್ಮೆ ಮನುಷ್ಯನ ಅತ್ಯುತ್ತಮ ಒಡನಾಡಿ. ಸರ್, ನಾನು ಸ್ವಲ್ಪ ನೇರವಾಗಿ ವಿವರಿಸ್ತೀರಾ? ನನಗೆ ಸ್ವಲ್ಪ ಗೊಂದಲವಾಗ್ತಿದೆ. ಇದು ನಮ್ಮ ವೀಕ್ಷಕರಿಗೂ ಆಗತ್ತೆ. ಸ್ವಲ್ಪ ನೇರವಾಗಿ ಹೇಳಿ. ಸರಿ. ಅಪಘಾತದ ಸಮಯದಲ್ಲಿ ನನ್ನ ಕಾಲಿಗೆ ಆಳವಾದ ಗಾಯವಾಗಿತ್ತು. ಇದರಿಂದ ರಕ್ತವು ನೀರಿನಂತೆ ಹರಿತಿತ್ತು. ರಾತ್ರಿ ವೇಳೆ ರಸ್ತೆಯಲ್ಲಿ ವಾಹನಗಳ ಓಡಾಟ ಕಡಿಮೆಯಾಗಿತ್ತು. ಕೆಲವು ವಾಹನಗಳು ನಮ್ಮನ್ನ ನಿರ್ಲಕ್ಷಿಸಿ ಹಾದು ಹೋದ್ವು. ಕೆಲವರು ನಿಲ್ಲಿಸಿ ತಮ್ಮ ಫೋನ್ನಲ್ಲಿ ವಿಡಿಯೋ ಮಾಡ್ತಿದ್ರು. ಕೆಲವರು ಸಹಾಯ ಮಾಡಲು ಯೋಚಿಸಿದ್ರು, ಆದರೆ ಅವರಿಗೆ ಎಮರ್ಜೆನ್ಸಿ ನಂಬರ್ ತಿಳಿದೇ ಇರಲಿಲ್ಲ. ಸಕಾಲದಲ್ಲಿ ಯಾರಾದರೂ ಎಮರ್ಜೆನ್ಸಿ ನಂಬರ್ಗೆ ಕರೆ ಮಾಡಿದ್ರೆ ಸಮಯಕ್ಕೆ ಸರಿಯಾಗಿ ಸಹಾಯ ಸಿಕ್ಕಿದ್ರೆ ಉಸಿರು ನಿಲ್ತಿರ್ಲಿಲ್ಲ. ಇಂತಹ ಘಟನೆ ನಡೆದಿರೋದು ತುಂಬಾ ಬೇಸರ ತಂದಿದೆ. ಆದರೆ ವಾಸ್ತವವಾಗಿ ನೀವು ಹೇಳ್ತಿರೋದು ಎಮರ್ಜೆನ್ಸಿ ನಂಬರ್ ನನಗೆ ತಿಳಿದಿಲ್ಲ. ಏನ್ ಹೇಳ್ತಾ ಇದ್ದೀರಾ? ಜವಾಬ್ದಾರಿಯುತ ಮತ್ತು ಸಂವೇದನಾಶೀಲ ಕಾಣ್ತೀರಿ. ಸರ್, ನಾ ಹೌದು ಎಂದು ಭಾವಿಸಿದ್ರೆ ಏನಾಗತ್ತೆ? ನನಗೆ ನಿಜವಾಗಿಯೂ ತಿಳಿದಿಲ್ಲ. ಆದರೆ ತುರ್ತು ಸಂಖ್ಯೆ ಆಗಿರುವ ಸಂಖ್ಯೆ ನನಗೆ ತಿಳಿದಿಲ್ಲ. ಅದರಿಂದ ದಯವಿಟ್ಟು ನನಗೆ ತಿಳಿಸಿ. ಪರವಾಗಿಲ್ಲ, ಹೇಳ್ತೇನೆ. ನಿಮಗೆ ಅಪಘಾತ ಸಂಭವಿಸಿದಲ್ಲಿ ಕೆಲವು ವಿಷಯಗಳು ನೆನಪಿಡಿ. ಹೌದು, ಎಚ್ಚರಿಕೆಯಿಂದ ಆಲಿಸಿ. ಮೊದಲನೇದಾಗಿ, ನೀವು ನಿಮ್ಮ ವಾಹನವನ್ನು ಓಡಿಸಲು ಸ್ಥಿತಿಯಲ್ಲಿದ್ದರೆ ಸಾಧ್ಯವಾದಷ್ಟು ಬೇಗ ಅಲ್ಲಿಂದ ಹೊರಬನ್ನಿ. ನಿಮಗೆ ಯಾವುದೇ ಗಾಯವಾಗಿದ್ರೆ ಮೊದಲು ಅದನ್ನ ನೋಡಿಕೊಳ್ಳಿ. ರಕ್ತಸ್ರಾವವಾಗಿದ್ರೆ ಅದರ ಮೇಲೆ ಬ್ಯಾಂಡೇಜ್ ಅನ್ನ ಬಿಗಿಯಾಗಿ ಕಟ್ಕೊಳ್ಳಿ. ಕಾರಿನಲ್ಲಿ ಸಂಗೀತವನ್ನ ಜೋಡಿಸಬಹುದು ಅಥವಾ ಜೋಡಿಸದೇ ಇರಬಹುದು, ಆದ್ರೆ ಯಾವಾಗಲೂ ಪ್ರಥಮ ಚಿಕಿತ್ಸೆ ಕಿಟ್ ಅನ್ನ ಇರಿಸಿಕೊಳ್ಳಿ. ನಿಮ್ಮೊಂದಿಗೆ ಪ್ರಯಾಣಿಕರಿದ್ರೆ ಅವರಿಗೆ ಸಹಾಯ ಮಾಡಿ. ನಿಮಗೆ ಸಹಾಯ ಬೇಕಾದ್ರೆ ಪೊಲೀಸರಿಗೆ 100, ಅಗ್ನಿಶಾಮ ದಳಕ್ಕೆ 101 ಅಥವಾ ಎಮರ್ಜೆನ್ಸಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ತುರ್ತು ವಿಪತ್ತು ನಿರ್ವಹಣೆಗೆ 108ಗೆ ಕರೆ ಮಾಡಿ. ನಿಮಗೆ ಹಲವು ಸಂಖ್ಯೆಗಳನ್ನ ನೆನಪಿಟ್ಕೊಳ್ಳಲು ಸಾಧ್ಯವಾಗದಿದ್ರೆ ಕೇವಲ ಒಂದು ಸಂಖ್ಯೆಯನ್ನ ನೆನಪಿಡಿ, 112. ಹೌದು, ವೈದ್ಯರು ನಿಮಗೆ ಹೇಳಿದ ಎಲ್ಲಾ ಸಂಖ್ಯೆಯನ್ನ ನೀವು ನೆನಪಿಟ್ಕೊಳ್ಳಿ. ಸಾಧ್ಯವಾಗದಿದ್ರೆ ಕೇವಲ ಒಂದು ಸಂಖ್ಯೆಯನ್ನ ನೆನಪಿಡಿ, 112. ಹೌದು, ಈ ಸಂಖ್ಯೆಯನ್ನ ನೆನಪಿಟ್ಕೊಳ್ಳಲು ಸುಲಭವಾದ ಮಾರ್ಗವಿದೆ. ಏನದು? ಅಪಘಾತದ ನಂತರ ಮತ್ತೆ ಜೀವ ಪಡೆಯುತ್ತಾರೆ. ಕೇವಲ 112 ಡಯಲ್ ಮಾಡಿ. ಏನ್ ಚೆನ್ನಾಗಿ ಹೇಳಿದ್ರಿ ಸರ್. ವಾ 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 ವಾ. ಅಂದ್ರೆ ಜೀವ ಮತ್ತೆ ಬರುತ್ತೆ. 112 ಸಂಖ್ಯೆಯನ್ನ ನೆನಪಿಡಿ. ವಾ ವಾ, ಏನ್ ಹೇಳಿದ್ರಿ? ಅಪಘಾತವು ನಿಮ್ಮಿಂದಲೇ ಆದರೆ ಬೇರೆಯವರಿಂದ ಸಂಭವಿಸಿದರೆ ತಕ್ಷಣ ಅವರಿಗೆ ಸಹಾಯ ಮಾಡಿ.
ಮೊಬೈಲ್ನಿಂದ ವಿಡಿಯೋ ಮಾಡಬೇಡಿ, ಬದಲಿಗೆ ಬಲಿಪಶುಗೆ ಸಹಾಯ ಮಾಡಲು ಕೈ ಚಾಚಿ. ಅಪಘಾತದ ಸಂದರ್ಭದಲ್ಲಿ ಸಹಾಯ ಏಕೆ ಮಾಡೋದಿಲ್ಲ ಅಂದರೆ ಪೊಲೀಸರಿಗೆ ಅನೇಕ ಬಾರಿ ಅಲ್ಲಿಯವರು ಜನರು ಸಹಾಯ ಮಾಡಲು ಮುಂದೆ ಬರಲು ಸಾಧ್ಯವಾಗಲ್ಲ. ಅಪಘಾತವು ಗಂಭೀರವಾಗಿದ್ರೆ ಅಂದರೆ ವಾಹನಕ್ಕೆ 20,000ಗಿಂತ ಕಡಿಮೆ ಹಾನಿಯಾಗಿದ್ರೆ ಪೊಲೀಸರು ದೂರು ಅಗತ್ಯ ಇಲ್ಲ. ಮೊದಲು ವಾಹನದ ಸಂಖ್ಯೆಯನ್ನ ನಮೂದಿಸಿ ಮತ್ತು ನಂತರ ಸಂತ್ರಸ್ತರಿಗೆ ಸಹಾಯ ಮಾಡಲು ಹಿಂಜರಿಬೇಡಿ. 20,000ಕ್ಕಿಂತ ಕಡಿಮೆ ನಷ್ಟವಾಗಿದ್ರೆ, ಅಪಘಾತವು ಚಿಕ್ಕದಲ್ಲಾದರೆ ದೊಡ್ಡದಾಗಿದ್ರೆ ಏನು ಮಾಡಬೇಕು? ಅಪಘಾತವು ಗಂಭೀರವಾಗಿದ್ರೆ ಪೊಲೀಸ್ ಸಂಖ್ಯೆ ಅಥವಾ 112ಕ್ಕೆ ಡಯಲ್ ಮಾಡಿ ಮತ್ತು ಆಂಬ್ಯುಲೆನ್ಸ್ಗೆ ಒಂದು ಕರೆ ಮಾಡಿ. ನೀವು ಕರೆದೊಯ್ಯಬೇಕಾದ್ರೆ ತಕ್ಷಣ ಬಲಿಪಶುವನ್ನ ಆಸ್ಪತ್ರೆಗೆ ಕರೆದೊಯ್ಯಿರಿ. ಅಪಘಾತದಿಂದ ಟ್ರಾಫಿಕ್ ಜಾಮ್ ಉಂಟಾದರೆ ವಾಹನವನ್ನ ಬದಿಗೆ ಚಲಾಯಿಸಿ ಮತ್ತು ವಾಹನವನ್ನ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿ ದೂರು ನೀಡಿ. ನೀವು ಏಕಾಂಗಿಯಾಗಿ ಎಲ್ಲವನ್ನೂ ಮಾಡಲು ಸಾಧ್ಯ ಇಲ್ಲ ಮತ್ತು ಸಹಾಯಕ್ಕಾಗಿ ಜನರನ್ನ ಕೇಳಿ. ಹೇಳಲಾಗುತ್ತದೆ, ಜೊತೆಗೆ ಕೈ ಜೋಡಿಸಬೇಕು. ಸಾಧ್ಯವಾದರೆ ಎಲ್ಲ ಕೆಲಸ ಮುಗಿದ ನಂತರ ವಿಮಾ ಕಂಪನಿಗೂ ಕರೆ ಮಾಡಿ. ಗಂಭೀರವಾಗಿ ಗಾಯಗೊಂಡವರನ್ನ ಆದಷ್ಟು ಬೇಗ ಆಸ್ಪತ್ರೆಗೆ ಕರೆದೊಯ್ಬೇಕು. ಅಪಘಾತ ಆದವರ ಜೇಬಿನಲ್ಲಿ ಶೋಧಿಸಿ ಆತನ ಮೂಲ ಮಾಹಿತಿ ಪಡಿಬೇಕು. ಮೂಲ ಮಾಹಿತಿ, ಹೆಸರು, ವಿಳಾಸ, ವಾಹನ ಸಂಖ್ಯೆಯನ್ನ ನೋಟ್ ಮಾಡಿಕೊಳ್ಳಿ. ಇದರಿಂದ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ ಮತ್ತು ಪೊಲೀಸರಿಗೆ ಹೇಳುವುದು ಸುಲಭವಾಗುತ್ತೆ. ವಿಸ್ಮಯಕಾರಿಯಾಗಿದೆ. ಡಾಕ್ಟರು ಈ ವಿಷಯದ ಬಗ್ಗೆ PhD ಮಾಡಿದ್ದಾರೆ ಎಂದು ತೋರುತ್ತೆ. ಅದಕ್ಕಾಗಿ ಅವರು ವೈದ್ಯರಾಗಿದ್ದಾರೆ. ತಮಾಷೆ ಮಾಡಬೇಡಿ. ಈ ಮಾಹಿತಿಯು ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕನಿಗೆ ಇರಬೇಕು. ಇಲ್ಲ, ನಾನು ಅಂತಹ ಸ್ವಲ್ಪ ಕ್ಷಣವನ್ನ ಹಗುರಗೊಳಿಸ್ತಿದ್ದೆ. ಖಂಡಿತ ಸರ್, ಇದು ನಿಮ್ಮ ನಿಜವಾದ ಮಾತುಗಳು. ಸರ್, ನಿಮ್ಮ ಶೈಲಿಯಲ್ಲಿ ನಾನು ಪ್ರೇಕ್ಷಕರಿಗೆ ಒಂದು ವಿಷಯ ಹೇಳಲು ಬಯಸ್ತೇನೆ. ಅಪಘಾತದಲ್ಲಿ 112 ಸಂಖ್ಯೆನ ನೆನಪಿಡಿ. ಸರ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ನಮ್ಮ ಪ್ರದರ್ಶನಕ್ಕೆ ಬಂದಿದ್ದೀರಿ, ನಮ್ಮ ವೀಕ್ಷಕರಿಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದಿರಿ ಮತ್ತು ರಸ್ತೆಯಲ್ಲಿ ಅನೇಕ ಬಾರಿ ಅಪಘಾತ ಸಂಭವಿಸುತ್ತೆ. ನೀವು ಹಂಚಿಕೊಂಡಿರೋ ಈ ಸಂಖ್ಯೆಯಿಂದ ನಮ್ಮ ವೀಕ್ಷಕರು ಬಹಳಷ್ಟು ಪ್ರಯೋಜನವನ್ನು ಪಡೆಯಲು ಸಹಾಯವಾಗತ್ತೆ ಅಂತ ನಾನು ಭಾವಿಸಿದ್ದೇನೆ. ಹಾಗೂ ಈಗ ಬಂಪರ್ ಸ್ಟಿಕ್ಕರ್ನ ಸಮಯ. ಸಹಾಯತೆಯ ವಿಳಂಬವಾಗುವುದಕ್ಕೆ ಮೊದಲು ಬೇರೆಯೊಬ್ಬರ ಪ್ರಾಣವನ್ನು ಉಳಿಸೋಣ. ನಾವೆಲ್ಲರೂ ಅಪಘಾತ ಪೀಡಿತರ ಸಹಾಯ ಮಾಡುವ ಪ್ರತಿಜ್ಞೆಯನ್ನ ಮಾಡೋಣ. ಹಾಗಾಗಿ 112ಕ್ಕೆ ಡಯಲ್ ಮಾಡಿದರೆ ಮತ್ತೆ ಜೀವ ಸಿಗುತ್ತದೆ ಎಂದು ಈ ಕಥೆಯಲ್ಲಿ ತಿಳಿದು ಬಂದಿದೆ. ಹೊಸ ಕಥೆಯೊಂದಿಗೆ, ಹೊಸ ಭೂತದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಮಾತಾಡ್ತೇನೆ. ಅಲ್ಲಿವರೆಗೆ ಬಾಯ್ ಬಾಯ್.